ರಹಸ್ಯಕಾರಿ ತಾಣವಾದ ಈ ಭೂಮಿಯ ಮೇಲೆ ಏನ್ ಬೇಕಾದ್ರೂ ನಡೆಯಬಹುದು. ಇಲ್ಲಿ ಸಾಧ್ಯವಿಲ್ಲ ಅನ್ನೋದು ಸಹ ಸಾಧ್ಯವಾಗಿ ಬಿಡಬಹುದು. ವಿಶೇಷವಾದ ಶಕ್ತಿಯನ್ನ ಸಿದ್ಧಿಸಿಕೊಂಡು ಇಡೀ ಮನುಕುಲವನ್ನ ಚಕಿತಗೊಳಿಸಬಹುದು. ಹಾಗೆ ಚಕಿತಗೊಳಿಸುತ್ತಿರುವಂತಹ ಒಂದು ಸಂಗತಿಯೇ ನಮ್ಮ ಇಂದಿನ ಹೀಗೂ ಉಂಟೆ. ಇಲ್ಲಿ ಸಾಧ್ಯವಿಲ್ಲ ಅನ್ನೋದು ಸಹ ಸಾಧ್ಯವಾಗಬಹುದಾ? ಊಹೆಗೂ ಮೀರಿದ ಚಕಿತ ಎದುರಾಗಬಹುದಾ? ಅದು ಹೇಗೆ? Oh my God! ಅಚ್ಚರಿಗಳ ತಾಣವಾದ ಈ ಭೂಮಿಯ ಮೇಲೆ ಎಂತಹ ವಿಚಿತ್ರಗಳು ಬೇಕಾದರೂ ಸೃಷ್ಟಿಯಾಗಬಹುದು. ಅಂತಹ ವಿಚಿತ್ರಗಳು ವೈಜ್ಞಾನಿಕ ಲೋಕವನ್ನ ಚಕಿತಗೊಳಿಸಬಹುದು, ಉತ್ತರಿಸಲಾಗದ ಪ್ರಶ್ನೆಗಳಾಗಿ ಕಾಣಬಹುದು. ಇಂತಹ ಮಾತುಗಳಿಗೆ ಆ ಬಾಲಕನೇ ಜೀವಂತ ಸಾಕ್ಷಿ. ಮುದ್ದು ಮುದ್ದು ಮಾತುಗಳನ್ನಾಡುತ್ತಾ 7 ವರ್ಷಗಳನ್ನ ಪೂರೈಸಿದ ಬಾಲಕನಿಗೆ ಇದ್ದಕ್ಕಿದ್ದಂತೆ ಒಂದು ಆಘಾತ ಎದುರಾಯಿತು. ಆ ಆಘಾತವೇ ಪಂಚಪ್ರಾಣವಾಗಿದ್ದ ತನ್ನ ತಾಯಿ ಇದ್ದಕ್ಕಿದ್ದಂತೆ ಸಾವನ್ನಪ್ಪಿದ್ದು. ಅಮ್ಮ ಅಮ್ಮ ಎಂದು ಸೆರಗು ಹಿಡಿದು ಸುತ್ತುತ್ತಿದ್ದ 7 ವರ್ಷದ ಬಾಲಕನಿಗೆ ಅಮ್ಮನ ಸಾವು ಸಹಿಸಲಾರದ ನೋವುಂಟು ಮಾಡಿತ್ತು. ಅಮ್ಮನು ಹೋಗಿರುವ ಜಾಗಕ್ಕೆ ತಾನು ಹೋಗಬೇಕೆಂದು ನಿರ್ಧರಿಸಿದ ಬಾಲಕ ಸಾಯಲು ಮುಂದಾದ. ಸಾಯಲು ಮುಂದಾದ ಬಾಲಕ ಜನರು ಯಾರೂ ಇಲ್ಲದ ಒಂದು ಪ್ರದೇಶಕ್ಕೆ ಹೋದ. ಅಲ್ಲೇ ಇದ್ದ ಒಂದು ಹೈ ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್ ಮೇಲೆ ಹತ್ತಿದ. ಹಿಂದೆ ಮುಂದೆ ನೋಡದೆ ಹೈ ವೋಲ್ಟೇಜ್ ವಿದ್ಯುತ್ ತಂತಿಯನ್ನ ಹಿಡಿದೇ ಬಿಟ್ಟ. ಹೈ ವೋಲ್ಟೇಜ್ ತಂತಿಯನ್ನ ಹಿಡಿದ ಕೂಡಲೇ ಒಂದು ವಿಚಿತ್ರ ಎದುರಾಯಿತು. ಆ ವಿಚಿತ್ರವೇ ವಿದ್ಯುತ್ ಹರಿಯುತ್ತಿದ್ದ ಹೈ ವೋಲ್ಟೇಜ್ ತಂತಿಯನ್ನ ಹಿಡಿದರೂ ಸಹ ತನಗೆ ಏನೂ ಆಗದೇ ಇದ್ದದ್ದು. ಮತ್ತೆ ಮತ್ತೆ ಅಂತಹ ಎಲೆಕ್ಟ್ರಿಕ್ ತಂತಿಗಳನ್ನು ಹಿಡಿದ. ಆದರೆ ತನಗೆ ಏನೂ ಆಗಲಿಲ್ಲ, ತಾನು ಸಾಯಲಿಲ್ಲ. ತನ್ನ ದೇಹದಲ್ಲಿ ವಿದ್ಯುತ್ ಹರಿದರೂ ಸಹ ಏನೂ ಆಗದ ಆ ಬಾಲಕ ಇದೀಗ ಇರೋದಾದ್ರೂ ಹೇಗೆ? ಆತನ ಹೆಸರಾದರೂ ಏನು ಎಂಬ ಪ್ರಶ್ನೆಗಳಿಗೆ ಉತ್ತರ ರಾಜಮೋಹನ್ ನಾಯರ್. ಕೇರಳದ ಕಡಲ ತೀರದಲ್ಲಿರುವ ಕೊಲ್ಲಂ ಪ್ರದೇಶದಲ್ಲಿರೋ ರಾಜಮೋಹನ್ ರವರು ವಿದ್ಯುತ್ ಹರಿಯುವ ತಂತಿಯನ್ನ ಕೈಯಲ್ಲಿ ಹಿಡಿಯುತ್ತಾರೆ. ಆದರೆ ತಮಗೆ ಏನೂ ಆಗೋದಿಲ್ಲ. ತಮ್ಮ ದೇಹದಿಂದ ವಿದ್ಯುತ್ ಹಾರಿಸಿಕೊಂಡು ಬಲ್ಬ್ ಉರಿಸುತ್ತಾರೆ, ಮಿಕ್ಸಿಯನ್ನು ನಡೆಸುತ್ತಾರೆ, ಫ್ಯಾನ್ ತಿರುಗಿಸುತ್ತಾರೆ. ತಮ್ಮ ದೇಹಕ್ಕೆ ಎಲೆಕ್ಟ್ರಿಕ್ ತಂತಿಯನ್ನ ಸುತ್ತಿಕೊಂಡು ಎಲೆಕ್ಟ್ರಿಕ್ ಸ್ಟವ್ ಉರಿಸುತ್ತಾರೆ. ಅದರ ಮೇಲೆ ದಿನಸಿಗಳನ್ನು ಬೇಯಿಸುತ್ತಾರೆ. ಸಾಮಾನ್ಯವಾಗಿ ಮನುಷ್ಯನ ದೇಹದಲ್ಲಿ 1 ಆಂಪ್ ವಿದ್ಯುತ್ ಹರಿದರೆ ಸಾಕು, ಸಾಯ್ತಾನೆ. ಆದರೆ ಇವರ ದೇಹದಲ್ಲಿ 10 ಆಂಪ್ ವಿದ್ಯುತ್ ಹರಿದರೂ ಸಹ ಇವರಿಗೆ ಏನೂ ಆಗೋದಿಲ್ಲ.
ಇಂತಹದ್ದೇ ಮಾನವಾತೀತ ಶಕ್ತಿಯನ್ನ ನಾವು ಹರಿಯಾಣದ ದೀಪಕ್ನಲ್ಲಿಯೂ ಕಾಣಬಹುದು. Three, two, one, just time! ಇಂತಹ ಮಾನವಾತೀತ ಶಕ್ತಿಯನ್ನ, ಇದಕ್ಕೂ ಮಿಗಿಲಾದ ವಿಸ್ಮಯಕಾರಿ ಶಕ್ತಿಯನ್ನ ಸಾಧನೆಯೊಂದಿಗೆ, ಪ್ರಕೃತಿಯ ಕೃಪೆಯೊಂದಿಗೆ ಸಾಮಾನ್ಯ ಮನುಷ್ಯರು ಕೂಡ ಸಂಪಾದಿಸಿಕೊಳ್ಳಬಹುದು. ಇಂತಹ ಮಾತುಗಳಿಗೆ ಕಡಲ ತೀರದ ಮಂಗಳೂರಿನ ವಾಸಾಪುರದ ಕೇಶವ ತಂತ್ರಿಗಳೇ ಉದಾಹರಣೆ. ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದ ಕೇಶವ ತಂತ್ರಿಗಳು ಏನಾದರೂ ಸಾಧಿಸಬೇಕು, ಆ ಮೂಲಕ ಜನರ ಸೇವೆಗೆ ನಿಲ್ಲಬೇಕೆಂಬ ನಿರ್ಧಾರದೊಂದಿಗೆ ಆಧ್ಯಾತ್ಮದಲ್ಲಿ ಮುಳುಗಿದ್ರು. ಆ ಮೂಲಕ ಸಾಧನೆಗೆ ಮುಂದಾದ್ರು. ಏಕಾಗ್ರತೆಯೊಂದಿಗೆ, ನಿಷ್ಠೆಯೊಂದಿಗೆ ಸಾಧನೆಯಲ್ಲಿ ಮುಳುಗಿದ ಕೇಶವ ತಂತ್ರಿಗಳಿಗೆ ಒಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ಒಂದು ಅದ್ಭುತ ಶಕ್ತಿ ದರ್ಶನವಾಗಿತ್ತು. ಅಂತಹ ಅದ್ಭುತ ಶಕ್ತಿಯು ದರ್ಶನ ನೀಡಲು ಆರಂಭಿಸಿದ ನಂತರ ಕೇಶವ ತಂತ್ರಿಗಳಿಂದ ಅಚ್ಚರಿಗಳು ನಡೆಯಲು ಆರಂಭವಾದವು. ಕೇಶವ ತಂತ್ರಿಗಳಲ್ಲಿನ ವಿಸ್ಮಯಕಾರಿ ಶಕ್ತಿಯ ಬಗ್ಗೆ ಜನರಿಂದ ಜನರಿಗೆ ಸುದ್ದಿ ಹರಡಿತು. ಅಂತಹ ವಿಷಯ ಅತಿಯಾದ ಕಷ್ಟದೊಂದಿಗೆ ಜೀವನ ಸಾಗಿಸುತ್ತಿದ್ದ ಮಂಗಳೂರಿನ ಓರ್ವರಿಗೆ ತಿಳಿಯಿತು. ಫಿಶರ್ಮ್ಯಾನ್ ಅವರು ಎಲ್ಲರೂ ಬಂದು ಅವ್ರ ಹತ್ರ ಹೋಗಿ ನೀನು ಕೇಳಿದ್ರೆ ಏನಾದರೂ ನಿನಗೆ ಸಹಾಯ ಆದೀತು ಅಂತ ಕೇಳ್ತಾರೆ. ಅದೇ ಸಮಯದಲ್ಲಿ ಮಂಗಳೂರಿನ ಆ ಓರ್ವರಿಗೆ ಒಂದು ಮಾಹಿತಿ ಲಭ್ಯವಾಯಿತು. ಆ ಮಾಹಿತಿಯೇ ಅರಬ್ಬಿ ಸಮುದ್ರದಲ್ಲಿ ಚೀನಾಗೆ ಸೇರಿದ 7 ಹಡಗುಗಳು ಚಿನ್ನದ ಅದಿರನ್ನ ಹೊತ್ತು ಹೋಗುತ್ತಿವೆ ಎಂಬುದು. ಚಿನ್ನದ ಅದಿರು, ಚೈನಾದಿಂದ ಚಿನ್ನದ ಅದಿರು ತುಂಬಿಕೊಂಡ ಹಡಗು ಹೋಗ್ತಾ ಇದೆ. ಅಂತಹ ಮಾಹಿತಿಯು ಸಿಕ್ಕ ನಂತರ ಮಂಗಳೂರಿನ ಆ ಓರ್ವರ ತಲೆಯಲ್ಲಿ ಒಂದು ಆಸೆ ಹುಟ್ಟಿತು. ಆ ಆಸೆಯೇ ಚಿನ್ನದ ಅದಿರನ್ನ ತುಂಬಿಕೊಂಡು ಹೋಗುತ್ತಿರುವ 7 ಹಡಗುಗಳು ತಮ್ಮ ಪಾಲಾಗಬೇಕು. ಅದರಿಂದ ಬರುವ ಕೋಟ್ಯಾಂತರ ರೂಪಾಯಿಗಳಿಂದ ತಮಗೆ ಆವರಿಸಿರುವ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗಬೇಕೆಂಬುದು. ಚಿನ್ನದ ಹಡಗು ನನ್ನ ಇದಕ್ಕೆ ಬಂದ್ರೆ ಕಷ್ಟಗಳೆಲ್ಲ ತೀರ್ತದೆ. ಅಂತಹ ಆಸೆ ಮಂಗಳೂರಿನ ಆ ಓರ್ವರಲ್ಲಿ ಮೂಡಿದ ನಂತರ ಒಂದು ಅದ್ಭುತ ಶಕ್ತಿಯ ನೆರವಿನಿಂದ ವಿಸ್ಮಯಕಾರಿ ಶಕ್ತಿಯನ್ನ ಸಂಪಾದಿಸಿಕೊಂಡಿದ್ದ ಕೇಶವ ತಂತ್ರಿಗಳನ್ನ ಆ ಓರ್ವರು ಭೇಟಿ ಮಾಡಿದ್ರು. ಅದು ಸಾಧ್ಯವಾ? ಹಾಗೆಲ್ಲ ನಡೆಯುತ್ತಾ? ಕೇಶವ ತಂತ್ರಿಗಳಲ್ಲಿ ಅಷ್ಟೊಂದು ಶಕ್ತಿ ಇದೆಯಾ ಎಂಬ ಹಲವಾರು ಪ್ರಶ್ನೆಗಳನ್ನ ತಲೆಯಲ್ಲಿ ಇರಿಸಿಕೊಂಡು ಕೇಶವ ತಂತ್ರಿಗಳನ್ನ ಭೇಟಿ ಮಾಡಿದ ಮಂಗಳೂರಿನ ಆ ಓರ್ವರು ತಮ್ಮ ವಿಚಿತ್ರ ಇಚ್ಛೆಯನ್ನ ತಿಳಿಸಿದ್ರು. ಚಿನ್ನದ ಅದಿರನ್ನ ಹೊತ್ತು ಸಾಗುತ್ತಿರುವ ಆ 7 ಹಡಗುಗಳು ಮಂಗಳೂರು ಕಡಲಂಚಲ್ಲಿ ಬಂದು ನಿಲ್ಲುವಂತೆ ಮಾಡಿರಿ ಎಂದರು. ಅದು ತಮ್ಮ ಪಾಲಾಗುವಂತೆ ಮಾಡಿರಿ ಎಂದರು. ಅದರಿಂದ ತಮ್ಮನ್ನು ಆವರಿಸಿರುವ ಕಷ್ಟಗಳೆಲ್ಲ ನಿವಾರಣೆಯಾಗುತ್ತವೆ ಎಂದರು. ಮಂಗಳೂರಿನ ಆ ಓರ್ವ ವ್ಯಕ್ತಿಯ ಮಾತುಗಳನ್ನ ಆಲಿಸಿದ ಕೇಶವ ತಂತ್ರಿಗಳಿಗೆ ಏನನಿಸಿತ್ತೋ ಗೊತ್ತಿಲ್ಲ. ಏಕಾಏಕಿ ನಿಮ್ಮಿಚ್ಛೆಯಂತೆ ಆಗಲೆಂದರು. ಕೇಶವ ತಂತ್ರಿಗಳು ನಿಮ್ಮಿಚ್ಛೆಯಂತೆ ಆಗಲಿ ಎಂದು ಕಣ್ಣನ್ನ ಮುಚ್ಚಿದ ಕೂಡಲೇ ಒಂದು ವಿಚಿತ್ರ ಎದುರಾಯಿತು. ಆ ವಿಚಿತ್ರವೇ ಸಮುದ್ರದಲ್ಲಿ ದೊಡ್ಡದಾಗಿ ಚಂಡಮಾರುತಗಳು ಏಳಲು ಆರಂಭಿಸಿತು. ತಮ್ಮಲ್ಲಿನ ಮಂತ್ರಶಕ್ತಿಯನ್ನು ಉಪಯೋಗಿಸಿ ಕೇಶವ ತಂತ್ರಿಗಳು ಸಮುದ್ರದಲ್ಲಿ ಚಂಡಮಾರುತಗಳನ್ನು ಎಬ್ಬಿಸಿದ್ರು. ಆ ಮೂಲಕ ಚಿನ್ನದ ಅದಿರು ತುಂಬಿದ ಚೀನಾದ 7 ಹಡಗುಗಳನ್ನ ಮಂಗಳೂರಿಗೆ ಬರುವಂತೆ ಮಾಡಿದ್ರು.
ತಮ್ಮನ್ನ ಬೇಡಿ ಬಂದ ವ್ಯಕ್ತಿಯ ಇಚ್ಛೆಯನ್ನ ಈಡೇರಿಸಿದ್ರು. ಅಂತಹ ಅಚ್ಚರಿಗಳನ್ನ ಸೃಷ್ಟಿಸಿದ ಕೇಶವತಂತ್ರಿಗಳಿಂದ ಇಡೀ ಜಗತ್ತೇ ಚಕಿತಗೊಳ್ಳುವಂತಹ ಒಂದು ಅದ್ಭುತ ನಡೆಯಿತು. ಅದು ಹೇಗೆ, ಅದು ಏನು ಎಂಬ ಪ್ರಶ್ನೆಗಳಿಗೆ ನಮಗೆ ಸಿಕ್ಕಂತಹ ಉತ್ತರ ಬಹಳ ಕುತೂಹಲಕಾರಿಯಾಗಿದೆ. ಅದೊಂದು ದಿನ ಧ್ಯಾನಕ್ಕೆ ಕುಳಿತ ಕೇಶವತಂತ್ರಿಗಳಿಗೆ ಕೆಲವೊಂದು ದೃಶ್ಯಗಳು ಕಾಣಿಸಲು ಆರಂಭಿಸಿದವ. ಆ ಮೂಲಕ ಒಂದು ರಹಸ್ಯಕಾರಿ ಸಂಗತಿ ತಿಳಿಯಿತು. ಕೇಶವತಂತ್ರಿಗಳು ಧ್ಯಾನಕ್ಕೆ ಕುಳಿತಾಗ ಕಾಣಿಸಿದಂತಹ ದೃಶ್ಯಗಳಾದರೂ ಏನು, ರಹಸ್ಯಕಾರಿ ಸಂಗತಿಯಾದರೂ ಏನು ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಅದೊಂದು ಗೋಡೆಯ ಮೇಲೆ ಒಂದು ವಿಶೇಷವಾದ ಆಕೃತಿ ಮೂಡಿರುವುದು. ಆ ಆಕೃತಿಯಲ್ಲಿ ದೈವಿ ಆತ್ಮವು ನೆಲೆಯಾಗಿರುವುದು. ಎಡಗೋಡೆಯಲ್ಲಿ ಉದ್ಭವ ಆಗ್ತಾ ಇದ್ದೇನೆ. ಧ್ಯಾನದ ಮೂಲಕ ಅಂತಹ ದೈವಿ ರಹಸ್ಯವನ್ನ ತಿಳಿದ ಕೇಶವತಂತ್ರಿಗಳು ಆ ರಹಸ್ಯವನ್ನ ಜಗತ್ತಿಗೆ ಬಯಲು ಮಾಡಿದ್ರು. ಹಾಗೆ ಕೇಶವತಂತ್ರಿಗಳಿಂದ ಬಯಲಾದ ರಹಸ್ಯದಿಂದ ಅದ್ಭುತಗಳು ನಡೆಯಲು ಆರಂಭವಾದವು. ಅದು ಹೇಗೆ ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಯಾರಾದರೂ ಆ ಆಕೃತಿಯ ಮುಂದೆ ನಿಂತು ಏನಾದರೂ ಮನಸ್ಸಿನಲ್ಲಿ ಕೇಳಿಕೊಂಡರೆ ದೈವಿ ಆತ್ಮವು ಅದನ್ನ ಈಡೇರಿಸಿ ಬಿಡುವುದು. ಕೇಳಿದವನು ಕ್ಷಿಪ್ರ ಪ್ರಸಾದ ಅಂತೇಳಿ, ಯಾಕಂದ್ರೆ ನೀವು ನೆನೆಸಿದ್ರೆ ಸಾಕು ನಡೆಸಿಕೊಡ್ತಾನೆ. ಗೋಡೆಯ ಮೇಲಿನ ಆಕೃತಿಯಲ್ಲಿ ನೆಲೆಯಾಗಿರುವ ದೈವಿ ಆತ್ಮದಿಂದ, ದೈವಿ ಶಕ್ತಿಯಿಂದ ಇಡೀ ಜಗತ್ತೇ ಚಕಿತಗೊಳ್ಳುವಂತಹ ಅಚ್ಚರಿಗಳು ನಡೆಯಲು ಆರಂಭವಾದವು. ಜಾಗತೀಕರಣದ ಪ್ರತಿಫಲವಾಗಿ, ಆಧುನೀಕರಣದ ಪ್ರತಿಫಲವಾಗಿ ಆಸ್ತಿಗಳ ಬೆಲೆ ಗಗನವನ್ನ ಮುಟ್ಟಿದವು. सर आप रमी खेलते हो? अपने ग्रुप का बादशाह हूँ मैं। कितना बड़ा ग्रुप है सर आपका? 10, 12, 20। सर 823 पर आइए, 4 करोड़ लोगों का ग्रुप है। खेल के देखो। Play with over 4 crore बादशाहs of Rummy on 823। इस खेल में वित्तीय जोखिम के तत्व है और इसकी आदत पड़ सकती है। कृपया जिम्मेदारी से और अपने जोखिम पर खेलें। ಪ್ರಯತ್ನಕ್ಕೂ ಸಮಸ್ಯೆ ಬಗೆಹರಿಯುವ ಸೂಚನೆ ಕಂಡುಬರಲಿಲ್ಲ. ಅಂತಹ ಸ್ಥಿತಿಯಲ್ಲಿ ಓರ್ವರ ಸಲಹೆಯಂತೆ ಇವರು ದೈವಿ ಆತ್ಮವು ನೆಲೆಯಾಗಿರುವ ಆ ಗೋಡೆಯ ಮೇಲಿನ ಆಕೃತಿಯ ಬಳಿಗೆ ಹೋಗಿ ತಮ್ಮ ಸಮಸ್ಯೆಯನ್ನ ವಿವರಿಸಿ ಬಂದ ಕೆಲವೇ ದಿನಗಳಲ್ಲಿ ಒಂದು ಅಚ್ಚರಿ ನಡೆಯಿತು. ಆ ಅಚ್ಚರಿಗೆ ಕೈಬಿಡುವ ಹಂತದಲ್ಲಿ ಇವರ ಕೋಟಿಗಟ್ಟಲೆ ಬೆಲೆ ಬಾಳುವ ಆಸ್ತಿ ಇವರ ಪಾಲಾಗಿದ್ದು, ಇದೀಗ ಅಲ್ಲಿ ದೊಡ್ಡದೊಂದು ಅಪಾರ್ಟ್ಮೆಂಟ್ ಕಟ್ಟಿಸುತ್ತಿರುವುದು. वो सब अभी क्लियर हो गया. जो भी चीज आप मांगा वो आपका हो जाएगा. ಇವರ ಹೆಸರು ದುರ್ಗಾಪ್ರಸಾದ್ ಅಂತ. ಒಂದು ಖಾಸಗಿ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇವರಿಗೆ ನಾನಾ ದೇಶಗಳನ್ನ ಸುತ್ತುವ ಒಂದು ಅವಕಾಶ ಸಿಕ್ಕಿತು. ಆದರೆ ಕಾರಣಾಂತರಗಳಿಂದ ಇವರ ವೀಸಾ ನವೀಕರಣವಾಗದೆ ವಿದೇಶಗಳಿಗೆ ಹೋಗದಂತಹ ಸ್ಥಿತಿ ಎದುರಾಯಿತು. ಅಂತಹ ಸ್ಥಿತಿಯಲ್ಲಿ ಓರ್ವರ ಸಲಹೆಯ ಮೇರೆಗೆ ಗೋಡೆಯ ಮೇಲಿನ ಆ ಆಕೃತಿ ಬಳಿಗೆ ಹೋಗಿ ತಮ್ಮ ಮನದಿಚ್ಛೆಯನ್ನ ಹೇಳಿಕೊಂಡು ಬಂದ ಮಾರನೇ ದಿನವೇ ಒಂದು ಅಚ್ಚರಿ ನಡೆಯಿತು. ಆ ಅಚ್ಚರಿಯೇ ವೀಸಾ ನವೀಕರಣವಾಗಿತ್ತು. ನಾನಾ ದೇಶಗಳನ್ನೆಲ್ಲ ಅವರು ಸುತ್ತಿ ಬಂದದ್ದು. ಅದು ಅಪರ್ಚುನಿಟಿ ಅಂದರೆ ಆಲ್ಮೋಸ್ಟ್ ಒಂದು 4-5 ದೇಶ ಹೋಗ್ಲಿಕ್ಕಿತ್ತು. ಅದು ಅಪರ್ಚುನಿಟಿ ಮಿಸ್ ಆಗುತ್ತೆ ಅಂತ ನೆನೆಸ್ಕೊಂಡಿದ್ದೆ. ಮತ್ತೆ ಅದೇ ಕ್ಯಾನ್ಸಲ್ ಆಯ್ತು ಅಂತ ಹೇಳಿದಾಗ ಒಂದ್ಸಲ ನೆನೆಸ್ಕೊಂಡೆ. ದೈವಿ ಆತ್ಮವು ನೆಲೆಯಾಗಿರುವ, ದೈವಿ ಶಕ್ತಿಯು ನೆಲೆಯಾಗಿರುವ ಗೋಡೆಯ ಮೇಲಿನ ಆ ಆಕೃತಿಯಿಂದ ಇಡೀ ವೈಜ್ಞಾನಿಕ ಲೋಕವೇ ಚಕಿತಗೊಳ್ಳುವಂತಹ ಅಚ್ಚರಿಗಳು ಎದುರಾಗುತ್ತಿವೆ. ಇವರ ಹೆಸರು ವಿಜಯರತ್ನ ರಾಮ್ ಅಂತ. ಇವರ ತಾಯಿಯವರಿಗೆ ಇದ್ದಕ್ಕಿದ್ದಂತೆ ರಕ್ತದೊತ್ತಡ ಹೆಚ್ಚಾಗಿ ಸ್ಟ್ರೋಕ್ ಹೊಡೆಯಿತು. ವರ್ಷ ಹೊತ್ತಾಗಿ ಹಾಸ್ಪಿಟಲ್ ಇದ್ರು. ಆಪರೇಷನ್ ಆಗಿ 3 ತಿಂಗಳಾಗೇ ಇದ್ರು.
ಕೋಮದಲ್ಲಿದ್ದರು. 3 ತಿಂಗಳಾದರೂ ಕೋಮ ಸ್ಥಿತಿಯಿಂದ ಆಚೆ ಬಾರದ ಸಂಗತಿ ಇಡೀ ಮನೆ ಮಂದಿಯನ್ನ ನೋವಿನಲ್ಲಿ ಮುಳುಗಿಸಿತು. ಅಂತಹ ಸ್ಥಿತಿಯಲ್ಲಿ ಓರ್ವರ ಸಲಹೆಯಂತೆ ಗೋಡೆಯ ಮೇಲಿನ ಆ ದೈವಿ ಆಕೃತಿಯ ಮುಂದೆ ನಿಂತು ತಮ್ಮ ಕಷ್ಟವನ್ನ ಮನದಲ್ಲಿ ಹೇಳಿಕೊಂಡು ಬಂದ ನಂತರ ದೈವಿ ಆತ್ಮ ಒಂದು ಅಚ್ಚರಿಯನ್ನ ನಡೆಸಿತು. ಆ ಅಚ್ಚರಿಯೇ ಇವರ ತಾಯಿಯವರು ಕೋಮಾ ಸ್ಥಿತಿಯಿಂದ ಆಚೆ ಬಂದದ್ದು ಎದ್ದು ನಡೆದಾಡುವಂತಾಗಿದ್ದು. ಮಾತಾಡ್ಸಿ ಕರೆಕ್ಟ್ ಆಗಿದ್ದಾರೆ, ಆಚೆ ಹೋಗ್ತಾ ಇದ್ದಾರೆ ಮನೆಯಲ್ಲಿ. BE ಪೂರ್ತಿ ಮಾಡಿ ಸ್ವಂತ ಉದ್ಯಮವನ್ನ ಆರಂಭಿಸಿದ ಅರುಣ್ ಕುಮಾರ್ ರವರನ್ನ ಸಾಲದ ಬಾಧೆ ಆವರಿಸಿತು. ಅದರಿಂದ ನೆಮ್ಮದಿಯ ಹಾಳಾಗಿ ಹೋಯಿತು. ಜೀವನ ಸಾಗಿಸುವುದು ಕಷ್ಟವಾಗಿ ಬಿಟ್ಟಿತು. ತುಂಬಾ ಸಾಲ ಬಾಧೆ ಆ ತರ ಇತ್ತು. ಅಂತಹ ಸ್ಥಿತಿಯಲ್ಲಿ ಓರ್ವರ ಸಲಹೆಯಂತೆ ಗೋಡೆಯ ಮೇಲಿನ ವಿಸ್ಮಯಕಾರಿ ಆಕೃತಿಯ ಬಳಿಗೆ ಹೋಗಿ ತಮ್ಮ ಕಷ್ಟವನ್ನ ಮನದಲ್ಲಿ ಹೇಳಿಕೊಂಡು ಬಂದ ನಂತರ ನಾನಾ ರೀತಿಯ ಅಚ್ಚರಿಗಳು ನಡೆಯಲು ಆರಂಭವಾದವು. ಅಂತಹ ಅಚ್ಚರಿಗಳಿಂದ ಸಾಲದ ಬಾಧೆ ನಿವಾರಣೆಯಾಗಿ ಬಿಟ್ಟಿದ್ದು. ವ್ಯವಹಾರ ಚೆನ್ನಾಗಿ ನಡೆಯಲು ಆರಂಭಿಸಿತ್ತು. ನಂಗೆ ಇಲ್ಲಿ ಬಂದಾಗ ಯಾವುದೋ ಒಂದು ಸೋರ್ಸ್ ಇಂದ ನಂಗೊಂದು ಹೆಲ್ಪ್ ಬಂದಂಗೆ ಆಯ್ತು. ಫ್ಯಾಮಿಲಿ ಸೋರ್ಸ್ ಇಂದ, ಫ್ರೆಂಡ್ ಸೋರ್ಸ್ ಇಂದ. ಚಿನ್ನದ ಅದಿರಿನಿಂದ ಮತ್ತೆ ಸಿರಿವಂತರಾದ ಮಂಗಳೂರಿನ ಆ ವ್ಯಕ್ತಿಯು ಕೇಶವ ತಂತ್ರಿಗಳ ಸೂಚನೆಯ ಮೇರೆಗೆ ಗೋಡೆಯ ಮೇಲಿನ ಆಕೃತಿಯ ಬಳಿಗೆ ಹೋದರು. ಗೋಡೆಯ ಮೇಲಿನ ಆಕೃತಿಯನ್ನು ನೋಡಲು ಹೋದ ಅವರಿಗೆ ಕಂಡಿದ್ದೇನು? ಆ ಆಕೃತಿಯಲ್ಲಿ ನೆಲೆಯಾಗಿರುವ ದೈವಿ ಆತ್ಮ ಯಾವುದು ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಆ ಗೋಡೆಯ ಮೇಲೆ ಮೂಡಿರುವಂತಹ ಆಕೃತಿಯಾದರೂ ಯಾವುದು? ಅಲ್ಲಿ ಆಕೃತಿ ಮೂಡಲು ಕಾರಣವೇನು? ಫುಟ್ಬಾಲ್ ಆಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದ ರವಿ ಶೆಟ್ಟಿ ಅವರಿಗೆ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಕೆಲಸ ಸಿಕ್ಕಿತ್ತು. ಬ್ಯಾಂಕಲ್ಲಿ ನನಗೆ ವೃತ್ತಿ ಸಿಕ್ಕಿದ್ದೆ ಫುಟ್ಬಾಲ್ಗಾಗಿ. ಬ್ಯಾಂಕ್ನಲ್ಲಿ ಕೆಲಸ ಮಾಡಿಕೊಂಡು ಫುಟ್ಬಾಲ್ ಆಟದಲ್ಲಿ ಹೆಸರು ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ಇವರಿಗೆ ಒಂದು ಆಘಾತ ಎದುರಾಯಿತು. ಆ ಆಘಾತವೇ ಯಾರೋ ಮಾಡಿದ ತಪ್ಪಿಗಾಗಿ ಫುಟ್ಬಾಲ್ ಟೀಮ್ನ ಖರ್ಚು ವೆಚ್ಚಕ್ಕೆ ಸಂಬಂಧಿಸಿದ ಒಂದು ಸ್ಕ್ಯಾಮ್ನಲ್ಲಿ ಸಿಕ್ಕಿಬಿದ್ದಿತ್ತು. ಆದ್ದರಿಂದ ಬ್ಯಾಂಕ್ ಕೆಲಸವನ್ನ ಕಳೆದುಕೊಳ್ಳುವಂತಹ ಸ್ಥಿತಿ ಎದುರಾಗಿತ್ತು. ಅಂತಹ ಸ್ಥಿತಿಯಲ್ಲಿ ಗೋಡೆಯ ಮೇಲಿನ ಆ ಆಕೃತಿಯ ಬಳಿ ಹೋಗಿ ಬಂದ ನಂತರ ತಾವು ನಿರ್ದೋಷಿ ಎಂದು ರುಜುವಾತಾಗಿತ್ತು. ಬ್ಯಾಂಕ್ನಲ್ಲಿ ಪ್ರಮೋಷನ್ಗಳ ಮೇಲೆ ಪ್ರಮೋಷನ್ ಸಿಕ್ಕಿತ್ತು. ಒಂದು 3-4 ದಿವಸದಲ್ಲಿ ನಾನು ಬಾಂಬೆ ಹೋಗಿ ಎಲ್ಲ ಕ್ಲಿಯರ್ ಆಗಿ ನಾನು ನಿರ್ದೋಷಿ ಅಂತ ಇದ್ದಾಗಿ ನನಗೆ ಗೋಡೆಯ ಮೇಲೆ ಆಕೃತಿಯೊಂದು ಸೃಷ್ಟಿಯಾದ ನಂತರ ಅಲ್ಲಿ ಕೆಲವೊಂದು ನಿಯಮಗಳು ರೂಪುಗೊಂಡವು. ಅಲ್ಲಿ ನಿಯಮಗಳನ್ನ ಉಲ್ಲಂಘಿಸಿದಾಗ ದೊಡ್ಡದಾದ ಕಪ್ಪನೆಯ ನಾಗರ ಸರ್ಪ ಬರಲು ಆರಂಭಿಸಿತು. ಒಂದು ಗೋಡೆಯ ಮೇಲಿನ ಆಕೃತಿಯೊಳಗೆ ಸೇರಿಕೊಂಡು ಅಚ್ಚರಿಗಳನ್ನ ಸೃಷ್ಟಿಸುತ್ತಿರೋ, ಆ ಮೂಲಕ ಜನರ ಕಷ್ಟಗಳನ್ನ ಆಲಿಸಿ ಅವರ ಸಮಸ್ಯೆಗಳನ್ನ ವಿಸ್ಮಯಕಾರಿ ರೀತಿಯಲ್ಲಿ ನಿವಾರಣೆ ಮಾಡುತ್ತಿರೋ ಆ ದೈವಿ ಆತ್ಮವಾದರೂ ಯಾವುದು? ಆ ದೈವಿ ಶಕ್ತಿಯಾದರೂ ಯಾವುದು ಎಂಬ ಪ್ರಶ್ನೆಗಳಿಗೆ ಉತ್ತರ ಶ್ರೀ ಶರವ ಮಹಾಗಣಪತಿ. ಗೋಡೆಯ ಕಲ್ಲಿನ ಮೇಲೆ ಉದ್ಭವವಾಗಿ ಅಚ್ಚರಿಗಳನ್ನ ಸೃಷ್ಟಿಸುತ್ತಿರುವ ಈ ಮಹಾಗಣಪನಿಂದ ಲಕ್ಷಾಂತರ ಜನರು ಒಳಿತನ್ನ ಕಂಡಿದ್ದಾರೆ, ಒಳಿತನ್ನ ಕಾಣುತ್ತಿದ್ದಾರೆ. ವ್ಯವಹಾರದಲ್ಲಿ ನಷ್ಟವನ್ನ ಅನುಭವಿಸುತ್ತಿದ್ದ, ಕೆಲಸದಲ್ಲಿ ಯಶಸ್ಸನ್ನು ಕಾಣದ, ಶಿಕ್ಷಣದಲ್ಲಿ ಯಶಸ್ಸನ್ನು ಕಾಣದ, ಜೀವನದಲ್ಲಿ ಯಶಸ್ಸನ್ನು ಕಾಣದ ಜನರು ಇಲ್ಲಿಗೆ ಬಂದ ನಂತರ ಯಶಸ್ಸನ್ನು ಕಂಡಂತಹ, ಯಶಸ್ಸನ್ನ ಕಾಣುತ್ತಿರುವಂತಹ ಲಕ್ಷಾಂತರ ನಿದರ್ಶನಗಳು, ಜೀವಂತ ಸಾಕ್ಷಿಗಳು ನಮಗಿಲ್ಲಿ ಸಿಗುತ್ತವೆ. ಶರವ ಮಹಾಗಣಪನ ಸನ್ನಿಧಿಯಲ್ಲಿ
ಗಣಹೋಮದ ಹರಿಕೆಯ ವಾಡಿಕೆ ಇದೆ. ಒಳಿತನ್ನ ಕಾಣುವಂತಹ ಸಹಸ್ರಾರು ಜನರಿಂದ ಇಲ್ಲಿ ಪ್ರತಿದಿನ ಗಣಹೋಮ ನಡೆಯುತ್ತೆ. ವಿಷ್ಣು ಸಜೋಷ ಸೇವಾವರ್ಧಂತು ವಾಂಗಿರಃ ಯುಮ್ನೈರ್ವಾಜೇಭಿರಾಗತಂ ವಾಜಶ್ಚ ಮೇ ಪ್ರಸವಶ್ಚ ಮೇ. ಗೋಡೆಯಲ್ಲಿನ ಕಲ್ಲಿನ ಮೇಲೆ ಉದ್ಭವವಾಗಿ ಬೇಡಿದವರ ಜೀವನದಲ್ಲಿ ಅಚ್ಚರಿಗಳನ್ನು ಸೃಷ್ಟಿಸುತ್ತಿರುವ ಮಹಾಗಣಪತಿಯ ಸನ್ನಿಧಾನದ ಐತಿಹ್ಯ ಬಹಳಷ್ಟು ಕುತೂಹಲಕಾರಿಯಾಗಿದೆ. ಶತಶತಮಾನಗಳ ಹಿಂದೆ ಇಡೀ ಪ್ರದೇಶ ಕಾಡಾಗಿತ್ತು. ವೀರಬಾಹು ಎಂಬ ಮಹಾರಾಜನು ಪ್ರಜೆಗಳ ಒತ್ತಾಯದ ಮೇರೆಗೆ ಕ್ರೂರ ಮೃಗಗಳನ್ನ ಸಂಹಾರ ಮಾಡಲು ಮುಂದಾಗುತ್ತಾನೆ. ಅಂತಹ ಸಮಯದಲ್ಲಿ ಗುರಿ ತಪ್ಪಿದ ಒಂದು ಬಾಣ ಭಾರದ್ವಾಜ ಮಹಾಮುನಿಯ ಆಶ್ರಮದ ಗೋವಿಗೆ ತಗುಲಿ ಪ್ರಾಣ ಬಿಡುತ್ತೆ. ಭಾರದ್ವಾಜ ಮುನಿಗಳ ಸಲಹೆಯಂತೆ ದೋಷ ಪರಿಹಾರಕ್ಕಾಗಿ ಶರ ಬಿದ್ದ ಜಾಗದಲ್ಲಿ, ಅಂದರೆ ಗೋವು ಬಿದ್ದ ಜಾಗದಲ್ಲಿ ಮಹಾರಾಜನಿಂದ ಶರಬೇಶ್ವರ ಮಂದಿರ ನಿರ್ಮಾಣವಾಯಿತು. ಓಂ ಶಿವಾಯ ಓಂ ಶಿವಾಯ ಓಂ ಶಿವಾಯ ಓಂ ಶಿವಾಯ. ಮಹಾಗಣಪತಿಯ ನಿರ್ಧಾರದಂತೆ ವೀರಬಾಹು ಮಹಾರಾಜನ ಸಾಕು ಮಗ ವೀರ ನರಸಿಂಹ ಬಂಗರಾಜನಿಂದ ಮಂಗಳಾದೇವಿಯ ಮಂದಿರ ನಿರ್ಮಾಣವಾಗುತ್ತೆ. ವೀರ ನರಸಿಂಹ ಮಹಾರಾಜನ ಮಗನಾದ ಚಂದ್ರಶೇಖರ ಬಂಗರಾಜರು ಮಂಗಳೂರು ಪ್ರಾಂತ್ಯವನ್ನ ಆಳುತ್ತಿರಬೇಕಾದರೆ ಕ್ಷಾಮ ಆವರಿಸುತ್ತೆ. ವಹಿವಾಟು ಇಲ್ಲದೆ ಜನರು ತುತ್ತು ಅನ್ನಕ್ಕೂ ಪರದಾಡುವಂತಹ ಸ್ಥಿತಿ ಎದುರಾಗುತ್ತೆ. ಅಂತಹ ಸಮಯದಲ್ಲಿ ಚೀನಾದ 7 ಹಡಗುಗಳು ಚಿನ್ನದ ಅದಿರನ್ನ ಹೊತ್ತು ಅರಬ್ಬಿ ಸಮುದ್ರದಲ್ಲಿ ಹೋಗುತ್ತಿವೆ ಎಂಬ ಮಾಹಿತಿ ಸಿಗುತ್ತೆ. ಅಂತಹ ಸಮಯದಲ್ಲಿ ಗಣಪತಿಯ ಪರಮ ಭಕ್ತರಾದ ಕೇಶವ ತಂತ್ರಿಗಳು ಚಂದ್ರಶೇಖರ ಬಂಗರಾಜನಿಂದ ಗಣಹೋಮವನ್ನು ಮಾಡಿಸುತ್ತಾರೆ. ಕೇಶವ ತಂತ್ರಿಗಳ ಕೋರಿಕೆಯ ಮೇರೆಗೆ ಮಹಾಗಣಪತಿಯಿಂದ ಸಮುದ್ರದಲ್ಲಿ ಚಂಡಮಾರುತಗಳು ಏಳುತ್ತವೆ. 7 ಹಡಗುಗಳು ಮಂಗಳೂರನ್ನು ತಲುಪುತ್ತವೆ. ಚಿನ್ನದ ಅದಿರಿನಿಂದ ಪ್ರಾಂತ್ಯವನ್ನ ಆವರಿಸಿದ ಕ್ಷಾಮ ನಿವಾರಣೆಯಾಗುತ್ತೆ. ಆನಂತರ ಮಹಾಗಣಪತಿಯಿಂದ ಕೇಶವ ತಂತ್ರಿಗಳಿಗೆ ಒಂದು ಸಂದೇಶ ರವಾನೆಯಾಗುತ್ತೆ. ಆ ಸಂದೇಶವೇ ತಾಯಿ ಮಂಗಳಾದೇವಿಗೆ ಕೊಟ್ಟ ಮಾತಿನಂತೆ ತಾನು ಶರಬೇಶ್ವರ ಮಂದಿರದ ಗೋಡೆಯ ಮೇಲೆ ಉದ್ಭವವಾಗಿದ್ದೇನೆ ಎಂಬುದು, ಇಡೀ ಪ್ರಾಂತ್ಯವನ್ನ ಸುಭೀಕ್ಷೆಯಿಂದ ಇರಿಸುತ್ತೇನೆಂಬುದು. ಶರಬೇಶ್ವರ ಮಂದಿರದ ಗೋಡೆಯ ಮೇಲೆ ಉದ್ಭವವಾದ ಮಹಾಗಣಪತಿಯನ್ನ ನೋಡಿದ ಚಂದ್ರಶೇಖರ ಬಂಗರಾಜರು ಅಚ್ಚರಿಗೊಳ್ಳುತ್ತಾರೆ. ಕೇಶವ ತಂತ್ರಿಗಳ ಸಲಹೆಯಂತೆ ಮಂದಿರವನ್ನ ಕಟ್ಟುತ್ತಾರೆ. ಮಂಗಳೂರಿನ ರಮಾನಂದ ಪೈಯವರು ನೀಡಿದಂತಹ ಮಾಹಿತಿಯ ಮೇರೆಗೆ ಮಂಗಳೂರಿನ ನಮ್ಮ ವರದಿಗಾರರಾದ ಪೃಥ್ವಿರಾಜ್, ಕ್ಯಾಮರಾಮನ್ ರಾಜೇಶ್ ರವರೊಂದಿಗೆ ಮಂಗಳೂರಿನ ಹೃದಯ ಭಾಗದಲ್ಲಿರುವ ಹಂಪನಕಟ್ಟೆ ಪ್ರದೇಶದಲ್ಲಿರುವ ಶರವು ಮಹಾಗಣಪತಿ ಮಂದಿರಕ್ಕೆ ಹೋದೆವು. ಮೊದಲಿಗೆ ಮ್ಯಾನೇಜಿಂಗ್ ಟ್ರಸ್ಟಿಗಳಾದ ಶರವು ರಾಘವೇಂದ್ರ ಶಾಸ್ತ್ರಿಗಳನ್ನ ಭೇಟಿ ಮಾಡಿದೆವು. ಅನಂತರ ಮಹಾಗಣಪತಿ ಹಾಗೂ ಶರಬೇಶ್ವರನ ದರ್ಶನ ಮಾಡಿದೆವು. ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ ಮಂಗಳೂರಿನ ಹಂಪನಕಟ್ಟೆ ಪ್ರದೇಶದಲ್ಲಿರೋ ಸಾವಿರಾರು ವರ್ಷಗಳಷ್ಟು ಪುರಾತನವಾದ ಶರವು ಮಹಾಗಣಪತಿ ಮಂದಿರ ಸದಾ ಅಚ್ಚರಿಗಳು ನಡೆಯುತ್ತಿರುವಂತ ಇಂತಹ ಮಾತುಗಳಿಗೆ ಒಳಿತನ್ನ ಕಂಡಿರುವಂತಹ ಲಕ್ಷಾಂತರ ಜನರೇ ಜೀವಂತ ಸಾಕ್ಷಿ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.